ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನು, ನಿಮ್ಮ ಬಗ್ಗೆ ಅವ್ರು ಏನು ಯೋಚಿಸ್ತಾ ಇದ್ದಾರೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಓಕೆ, ಸ್ಪೆಷಲಿ ಯಾರು ಸಪ್ರೇಷನಲ್ಲಿದ್ದೀರಾ, ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದು ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ, ಕಮ್ಮಿಂಗ್ ಬ್ಯಾಕ್ ಟು ವಿಡಿಯೋ. ನಾನು ಆಲ್ರೆಡಿ ಇಲ್ಲಿ ಕಾರ್ಡ್ಸ್ಗಳನ್ನ ಶಫಲ್ ಮಾಡಿ ಇಟ್ಟಿದ್ದೀನಿ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಫಸ್ಟ್ ಕಾರ್ಡ್, 2 ಆಫ್ ಸಾರ್ಟ್ಸ್, ಏಸ್ ಆಫ್ ಪೆಂಟಿಕಲ್ಸ್, ದ ಡೆವಿಲ್, 3 ಆಫ್ ಸಾರ್ಟ್ಸ್, the hanged man, 4 of swords, 5 of swords, king of cups. swords ಜಾಸ್ತಿ ಇರೋದ್ರಿಂದ ಏರ್ ಸೈನ್ ಅವ್ರು ಜಾಸ್ತಿ ಪ್ರೆಸೆನ್ಸ್ ಇದ್ದೀರಾ ಇಲ್ಲಿ. ಓಕೆ, ಆ್ಯಂಡ್ ಏರ್ ಸೈನ್ ಮತ್ತು ಅರ್ತ್ ಸೈನ್ ಪ್ರೆಸೆನ್ಸ್ ಇದ್ದೀರಾ. ಸೊ ಗೈಸ್, ಆ್ಯಸ್ ಪರ್ ದಿ ಕಾರ್ಡ್ ಇಲ್ಲಿ ನೋಡೋದಾದರೆ ಥರ್ಡ್ ಪಾರ್ಟಿ ಎನರ್ಜಿ ಇದೆ, ಫ್ಯಾಮಿಲಿ ಇಶ್ಯೂಸ್ ಇದೆ, ಆ್ಯಂಡ್ ಅವರು ನಿಮಗೆ ಚೀಟ್ ಮಾಡಿರುವಂತಹ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಮೈಟ್ ಬಿ ಇಲ್ಲಿ 5 ಆಫ್ ಸಾರ್ಟ್ಸ್ ಬಂದಿರೋದು ಇಟ್ಸ್ ಕೈಂಡ್ ಆಫ್ ಥರ್ಡ್ ಪಾರ್ಟಿ ಇರೋದ್ರಿಂದ ನಿಮಗೆ ಚೀಟ್ ಆಗಿದೆ ಅಂತ ಅವರು ಯೋಚಿಸ್ತಾ ಇರಬಹುದು ಒಂದು. ಆ್ಯಂಡ್ ಕೆಲವ್ರದ್ದು ಎನರ್ಜಿ ಯಾವ ರೀತಿ ಇದೆ ಅಂದರೆ ನಿಮ್ಮ ಪರ್ಸನ್ದು ಲೈಕ್ ವೆರಿ ಸ್ಟಬ್ಬನ್, ತುಂಬ ಕಟುವಾಗಿದೆ, ತುಂಬಾ ಬಿರುಸಾಗಿದೆ ಅಂತ ಹೇಳಬಹುದು. ಒಂದು ಮೊಂಡು ಹಿಡಿಯೋದು ಅಥವಾ ಹಠ ಹಿಡಿಯುವಂಥ ಒಂದು ಎನರ್ಜಿನಲ್ಲಿ ಈ ಪರ್ಸನ್ ಇದ್ದಾರೆ. ಏನೇ ಆದರೂ ನಂದೇ ಆಗಬೇಕು, ಇಟ್ಸ್ ಲೈಕ್ ಕೈಂಡ್ ಆಫ್ ಈಗೋಯಿಸ್ಟಿಕ್. ಎಸ್, ನಂದೇ ಆಗಬೇಕು, ನಾನು ಯಾರ ಮಾತು ಕೇಳಲ್ಲ, ಎಲ್ಲರೂ ನನ್ನ ಕಂಟ್ರೋಲಲ್ಲಿ ಇರಬೇಕು, ಎಲ್ಲವೂ ನನ್ನ ಕಂಟ್ರೋಲಲ್ಲಿ ಇರಬೇಕು. ಸ್ವಲ್ಪ ಆಚೆ ಈಚೆ ಕಂಟ್ರೋಲ್ ತಪ್ಪಿತು ಅಥವಾ ಅವ್ರಿಗೆ ಇಷ್ಟಪಡೋ ರೀತಿಯಲ್ಲಿ, ಐ ಮೀನ್ ಅವರಿಗೆ ಹೇಗೆ ಬೇಕೋ ಹಾಗೆ ಕೆಲಸಗಳು ಆಗದೇ ಇದ್ದರೆ ಅವರು ತುಂಬ ಫ್ರಸ್ಟ್ರೇಟ್ ಆಗ್ತಾರೆ, ತುಂಬಾ ಅಬ್ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾರೆ, ತುಂಬಾ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಅಥವಾ ತುಂಬ ಟಾಕ್ಸಿಕ್ ಆಗೋದಕ್ಕೂ ಶುರು ಮಾಡ್ತಾರೆ. ಈ ರೀತಿಯ ಬಿಹೇವಿಯರಲ್ ಚೇಂಜಸ್ ನಿಮ್ಮ ಹತ್ರ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೈಟ್ ಬಿ ಅವರು ನಿಮ್ಮ ಜೊತೆ ಈ ರೀತಿ ನಡ್ಕೊಳ್ತಾ ಇರೋದು ಅವರ ಒಂದು ವೀಕ್ನೆಸ್ಗಳನ್ನು ಮುಚ್ಚಿಡೋದಕ್ಕೆ. ಈ ಒಂದು ಥರ್ಡ್ ಪಾರ್ಟಿ ಎನರ್ಜೀಸ್ ಏನಿದೆ, ನೀವು ಅದ್ರ ಬಗ್ಗೆ ಕೇಳಿದ್ರೆ ಇಲ್ಲ ಅಂತ ಹೇಳೋದು, ಅಥವಾ ನನ್ನ ಇಷ್ಟ, ನಾನು ಹೇಗಾದರೂ ಇರ್ತೀನಿ, ನಾನು ಇರೋದಿದ್ರೆ ಇರು, ಹೋಗೋದಿದ್ರೆ ಹೋಗು, ಈ ಥರದ ಒಂದು ಕನ್ವರ್ಸೇಷನ್ಸ್ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ಮೋರ್ ಓವರ್ ಇಲ್ಲಿ ಈ ಪರ್ಸನ್ ಇತ್ತೀಚೆಗೆ ಈ ರೀತಿಯಾಗಿರುವಂಥದ್ದು ಕಾಣಿಸ್ತಾ ಇದೆ. ಮೈಟ್ ಬಿ ಈ ಥರ್ಡ್ ಪಾರ್ಟಿ ಅಥವಾ ಫ್ಯಾಮಿಲಿ ಕಡೆಯಿಂದ ಅವರು ಇಷ್ಟಪಡುವಂಥ ಅಥವಾ ಅವ್ರು ತೋರಿಸುವಂತಹ ವ್ಯಕ್ತಿಯನ್ನು ಇವರು ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ಕೈಂಡ್ ಆಫ್ ಸಮಥಿಂಗ್ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ನಡೆದಿರೋದುಂಟು. ಆ ಒಂದು ಕಾರಣಕ್ಕೆ ಈ ಪರ್ಸನ್ ಏನಿದ್ದಾರೆ ನೋಡಿ, ದ ಹ್ಯಾಂಗ್ ಮ್ಯಾನ್ ಇದೆ, ಆ ಒಂದು ಕಾರಣಕ್ಕೆ ಸ್ವಲ್ಪ ತುಂಬಾ ಲೋ ಫೀಲ್ ಆಗೋದು, ಕನ್ಫ್ಯೂಸ್ಡ್ ಫೀಲ್ ಆಗೋದು, ಅಥವಾ ಸಮ್ಟೈಮ್ಸ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಸರಿ ಆ್ಯಕ್ಷನ್ಸ್ ತೊಗೋಬೇಕು ಅಂತ ಅಂತಾರೆ. ಸಮ್ಟೈಮ್ಸ್ ಏನು ಹೇಳ್ಕೊಳ್ಳೋಕ್ಕಾಗೋದಿಲ್ಲ, ಸಮ್ಟೈಮ್ಸ್ ತುಂಬಾ ಟಾಕ್ಸಿಕ್ ಆಗುವಂಥದ್ದು. ಇಟ್ಸ್ ಲೈಕ್ ತುಂಬಾ ವೇರಿಯೇಷನ್ಸ್ ಇದೆ ಇವರ ಒಂದು ಮನಸ್ಸಲ್ಲಿ ಅಥವಾ ಭಾವನೆಯಲ್ಲಿ, ತುಂಬ ವೇರಿಯೇಷನ್ಸ್ ಇದೆ. ಒಂದು ಸತಿ ಆ್ಯಂಗರ್ ಇರ್ತಾರೆ, ಒಂದು ಸತಿ ಗಿಲ್ಟಲ್ಲಿ ಇರ್ತಾರೆ, ಒಂದು ಸತಿ ಕನ್ಫ್ಯೂಷನಲ್ಲಿ ಇರ್ತಾರೆ, ಕಾರಣ ಇಲ್ಲದೆ ಅಳ್ತಿರ್ತಾರೆ, ಯಾರಿಗೂ ಹೇಳ್ತಿರಲ್ಲ. ಸೊ ಆ ರೀತಿಯ ಒಂದು ಸಿಚುವೇಷನ್ನಲ್ಲಿ ಈ ಒಂದು ವ್ಯಕ್ತಿ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಈ ವ್ಯಕ್ತಿ ಬ್ಲೈಂಡಾಗಿ ನಂಬೋದು ಜಾಸ್ತಿ. ಯಾರಾದರೂ ಏನಾದರೂ ಹೇಳಿದರೆ ಅದನ್ನೇ ಸರಿ ಅಂತ ನಂಬುವಂತಹ ಒಂದು ಮನಸ್ಥಿತಿನಲ್ಲಿ ಸದ್ಯಕ್ಕಿದ್ದಾರೆ ಅಂತ ಹೇಳಬಹುದು. ಇವರಿಗೆ ಏನು ಬೇಕು, ಯಾವುದು ಸರಿ, ಯಾವುದು ತಪ್ಪು, ಅದು ಯಾವುದ್ರ ಬಗ್ಗೆಯೂ ಇವ್ರಿಗೆ ಡಿಸಿಷನ್ಸ್ ತೊಗೊಳೋದಕ್ಕಾಗ್ತಾ ಇಲ್ಲ. ಮೈಟ್ ಬಿ ಇವರ ಒಂದು ಥರ್ಡ್ ಐ ಚಕ್ರ ಏನಿದೆ ಅದು ಕೂಡ ವೀಕ್ ಆಗಿದೆ ಅಥವಾ ಬ್ಲಾಕ್ ಆಗಿದೆ ಅಂತ ಹೇಳಬಹುದು. ಆ ಒಂದು ಕಾರಣಕ್ಕೆ ಬೇಗ ಇನ್ಫ್ಲೂಯೆನ್ಸ್ ಆಗುವಂಥದ್ದು, ಬೇಗ ಮ್ಯಾನಿಪುಲೇಟ್ ಆಗುವಂಥದ್ದು, ಈ ರೀತಿಯ ಒಂದು ಸಿಚುವೇಷನ್ನಲ್ಲಿ ಇವರಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಸಮ್ವೇರ್ ಇವರಿಗೆ ಒಂದು ಅರೇಂಜ್ ಮ್ಯಾರೇಜ್ ಆಗಬೇಕು ಅನ್ನೋ ಒಂದು ಪ್ರೆಷರೈಸ್ ಕೆಲವ್ರಿಗೆ ಬರ್ತಾ ಇದೆ, ಅಥವಾ ಕೆಲವ್ರು ಆಲ್ರೆಡಿ ಮದುವೆ ಆಗಿದ್ದಾರೆ. ಬಟ್ ಸ್ಟಿಲ್ ಮದುವೆ ಆದರೂ ಕೂಡ ಅಷ್ಟು ಹ್ಯಾಪಿಯಾಗೂ ಕೂಡ ಈ ಒಂದು ಪರ್ಸನ್ ಕಾಣಿಸ್ತಾ ಇಲ್ಲ. ವೈ? ಬಿಕಾಸ್ ತೀರಾ ಇನ್ಫ್ಲೂಯೆನ್ಸ್ ಮಾಡಿ ಅಥವಾ ಏನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಅಥವಾ ಫೋರ್ಸೆಬಲಿ ಮ್ಯಾರೇಜ್ ಅಂತೂ ಆಗಿದ್ದಾರೆ. ಬಟ್ ಸ್ಟಿಲ್ ಮನೆಯವ್ರಿಗೋಸ್ಕರ ಬದುಕಬೇಕಲ್ಲ ಅಂತ ಬದುಕ್ತಾ ಇದ್ದಾರೆ ಬಿಟ್ಟರೆ
ಮನಸ್ಸಲ್ಲಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ನನ್ನ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ, ನಾನು ಮೂವ್ ಆನ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಏನು ಯೋಚನೆ ಮಾಡ್ತಾ ಇರ್ತಾರೆ, ನನ್ನ ಪರ್ಸನ್ಗೆ ನಾನು ಚೀಟ್ ಮಾಡಿದ್ದೀನಿ, ನನ್ನ ಪರ್ಸನ್ಗೆ ನಾನು ಮೋಸ ಮಾಡಿದ್ದೀನಿ, ಬಟ್ ಪರಿಸ್ಥಿತಿಗೆ ಸಿಕ್ಕು ನಾನು ಈ ಥರ ಆಗಿದೆ, ನಾನು ಬೇಕು ಅಂತ ಮಾಡಿಲ್ಲ, ಫೋರ್ಸ್ಫುಲ್ಲಿ ನನಗೆ ಮಾಡಿದ್ದಾರೆ, ಫೋರ್ಸ್ಫುಲ್ಲಿ ಮದುವೆ ಆಗಿದೆ, ಫೋರ್ಸ್ಫುಲ್ಲಿ ನನ್ನ ಒಂದು ಎಂಗೇಜ್ಮೆಂಟ್ ಆಗಿದೆ, ನನಗೆ ಯಾರು ಏನೇ ಹೇಳಿದ್ರೂ ನನ್ನ ಮಾತನ್ನ ಯಾರೂ ನಂಬ್ತಾ ಇಲ್ಲ, ಏನೇ ಪ್ರೂವ್ ಮಾಡಬೇಕು ಅಂದ್ರೂ ಯಾರೂ ನಂಬ್ತಾ ಇಲ್ಲ, ಈ ಒಂದು ಎನರ್ಜಿನಲ್ಲಿ ಇದ್ದಾರೆ. ಆ್ಯಂಡ್ ಇವ್ರಿಗೆ ಎಲ್ಲ ಕಡೆಯಿಂದನೂ ಬ್ಲೇಮ್ ಅನ್ನೋದು ಸಿಗ್ತಾ ಇದೆ ಅಂತ ಹೇಳಬಹುದು. ನಿಮ್ಮ ಕಡೆಯಿಂದ ಬ್ಲೇಮ್ ಸಿಗ್ತಾ ಇದೆ, ಫ್ಯಾಮಿಲಿ ಕಡೆಯಿಂದ ಬ್ಲೇಮ್ ಸಿಗ್ತಾ ಇದೆ. ಆ್ಯಂಡ್ ಇವ್ರು ಯಾರು ಮದುವೆ ಆಗಿದ್ದಾರಲ್ಲ ಆ ಒಂದು ಪಾರ್ಟ್ನರ್ ಕಡೆಯಿಂದನೂ ಇವ್ರಿಗೆ ಒಂದು ಬ್ಲೇಮ್ ಅನ್ನೋದು ಸಿಗ್ತಾ ಇದೆ. ವೈ? ಬಿಕಾಸ್ ಅವ್ರಿಗೆ ಸರಿಯಾದಂತಹ ಖುಷಿನೂ ಇವ್ರು ಕೊಡೋಕ್ಕಾಗ್ತಾ ಇಲ್ಲ, ಅಲ್ಲಿ ಕೂಡ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಮನೆಯವರು ಒತ್ತಾಯದ ಮೇರೆಗೆ ಸುಮ್ಮನೆ ಬದುಕಬೇಕಲ್ಲ ಅಂತ ಒಂದು ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಬಿಟ್ಟರೆ 100% ಆ ಒಂದು ಮ್ಯಾರೇಜ್ಗೆ ಅವರು ನ್ಯಾಯ ಅನ್ನೋದನ್ನು ಕೊಡ್ತಾ ಇಲ್ಲ. ಬಿಕಾಸ್ ಮನಸ್ಸಲ್ಲಿ ನಿಮ್ಮ ಬಗ್ಗೆನೇ ಕಂಪ್ಲೀಟಾಗಿ ಯೋಚನೆ ಇರುವಾಗ, ನಿಮ್ಮ ಬಗ್ಗೆ ಇನ್ನೂ ಮೂವ್ ಆನ್ ಆಗಿಲ್ಲ ಅಂತಿರುವಾಗ ಅವ್ರಿಗೆ ಆ ಥರ ಯೋಚನೆ ಮಾಡೋದು ಅಥವಾ ಆ ಥರ ಯಾವ ರೀತಿ ಮನಸ್ಸು ಒಪ್ಪೋದಿಲ್ಲ ಅಲ್ವಾ. ಸೊ ಆ ರೀತಿಯ ಒಂದು ಸಿಚುವೇಷನ್ನಲ್ಲಿ ಈ ಒಂದು ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಮೋರ್ ಓವರ್ ಅವ್ರು ಕಾಯ್ತಾ ಇರೋದು ಒಂದು ಅಪರ್ಚುನಿಟಿ, ದಟ್ ಇದೆಲ್ಲದರಿಂದ ಹೊರಗೆ ಬರಬೇಕು, ಹೊರಗೆ ಬಂದು ನನ್ನ ಲೈಫ್ನ ನಾನೊಂದು ಸ್ಟ್ಯಾಂಡ್ ತೊಗೊಂಡು ನನಗೆ ಏನು ಬೇಕೋ ಅದನ್ನು, ನನ್ನ ಒಂದು ಎಂಪೈರ್ನ ನಾನು ಬಿಲ್ಡ್ ಮಾಡಬೇಕು. ಅಲ್ಲಿ ನಾನು ನನ್ನ ಪರ್ಸನ್, ನನಗೆ ಯಾರು ಇಷ್ಟ ಇದ್ದಾರೆ ಆ ಒಂದು ಪರ್ಸನ್ನೇ ನಾನು ಮದುವೆ ಆಗಬೇಕು ಅಥವಾ ಅವ್ರ ಜೊತೆ ರೆಸ್ಟ್ ಆಫ್ ದೇರ್ ಲೈಫ್ನ ಕಳಿಬೇಕು, ಈ ಥರ ಯೋಚನೆಗಳು ಇವರಿಗಿದೆ. ಆ್ಯಂಡ್ ಎಸ್ ಆಲ್ಸೋ ಸಮ್ ಫಿನಾನ್ಷಿಯಲ್ ಕ್ರೈಸಿಸ್ ಕೂಡ ಇವ್ರ ಲೈಫಲ್ಲಿ ನಡೀತಾ ಇರೋದ್ರಿಂದ ಸೊ ಅದ್ರ ಬಗ್ಗೆನೂ ಸ್ವಲ್ಪ ವರಿಡ್ ಆಗಿದ್ದಾರೆ ಅಂತ ಹೇಳಬಹುದು. ಥರ್ಡ್ ಪಾರ್ಟಿಗೆ ಅಥವಾ ರಿಲೇಷನ್ಸ್ ಯಾರಿಗೋ ತುಂಬ ದುಡ್ಡು ಕೊಟ್ಟು ಮೋಸ ಹೋಗಿದ್ದಾರೆ. ಸೊ ಅದು ಕೂಡ ಇಲ್ಲಿ ಎನರ್ಜೀಸ್ ಇದೆ. ಸೊ ಅದೆಲ್ಲವೂ ವಾಪಸ್ ಬಂದು ಒಂದು ಬಿಸ್ನೆಸ್ ಅನ್ನೋದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಒನ್ಸ್ ಫಿನಾನ್ಷಿಯಲಿ ಸ್ಟೇಬಲ್ ಆದರೆ ನನಗೇನು ಬೇಕಾದರೂ ಮಾಡ್ತೀನಿ, ಯಾರ ಜೊತೆನಾದರೂ ಇರಬಹುದು, ಸೊ ನನಗೇನು ಬೇಕೋ, ನನಗೆ ಯಾರು ಇಷ್ಟನೋ ನಾನು ಅವ್ರನ್ನ ಪಡ್ಕೋಬಹುದು, ಅದನ್ನು ಪಡ್ಕೋಬಹುದು, ಈ ರೀತಿಯ ಯೋಚನೆಗಳಿದೆ. ಬಟ್ ದ ಓನ್ಲಿ ಥಿಂಗ್ ಅವ್ರಿಗೆ ಒಂದಲ್ಲ ಒಂದಿನ ಒಳ್ಳೆಯದಾಗುತ್ತೆ. ಸೊ ಈ ರೀತಿ ಯೋಚನೆಗಳು ಸಮ್ಟೈಮ್ಸ್ ಇವ್ರಿಗೆ ಫೀಲ್ ಆಗುತ್ತೆ. ಸಮ್ಟೈಮ್ಸ್ ಇವರು ಪಾಸಿಟಿವ್ ಆಗೂ ಕೂಡ ಯೋಚನೆ ಮಾಡಿ ಒಂದಲ್ಲ ಒಂದಿನ ನನ್ನ ಪರ್ಸನ್ ಜೊತೆ ನಾನು ಮತ್ತೆ ರೀಯುನೈಟ್ ಆಗ್ತೀನಿ ಅನ್ನೋ ಒಂದು ಯೋಚನೆಯಲ್ಲೇ ಇವ್ರು ಸಮಾಧಾನ ಪಡ್ಕೊಳ್ಳುವಂಥದ್ದು, ಇವ್ರಿಗಿವರೇ ಸಮಾಧಾನ ಹೇಳ್ಕೊಳ್ಳುವಂಥದ್ದು ಈ ಒಂದು ಸಿಚುವೇಶನ್ಸ್ ನಡೀತಾ ಇದೆ ಈ ಒಂದು ಪರ್ಸನ್ಗೆ. ಓಕೆ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಎಸ್, ಥರ್ಡ್ ಪಾರ್ಟಿ ತುಂಬ ಸ್ಟ್ರಾಂಗ್ ಆಗಿದೆ ಅಂತಂದರೆ, ನಿಮಗೇನಾದರೂ ಥರ್ಡ್ ಪಾರ್ಟಿ ರಿಚುವಲ್ ಮಾಡ್ಕೋಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಆಗಿದ್ದರೆ ಜಸ್ಟ್ ಚಾಂಟ್ 108 ಟೈಮ್ಸ್ ಕ್ರೀಮ್. ಓಕೆ, ಕ್ರೀಮ್ 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 ಅಂತ ನೀವು ಚಾಂಟ್ ಮಾಡ್ತಾ ಬನ್ನಿ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಸರಿ ಹೋಗುತ್ತೆ. ಓಕೆ, ಗಾಡ್ ಬ್ಲೆಸ್ ಯು.